ತಮಗೆಲ್ಲ ಗೊತ್ತಿರುವ ಹಾಗೆ 22ನೇ ತಾರೀಕಿಂದ ಜನಗಣತಿಯ ಶುರುವಾಗ್ತಾ ಇದೆ. ನಾವು ಸರ್ಕಾರಕ್ಕೆ ನೇರವಾಗಿ ಕೇಳುತ್ತಿರೋ ಪ್ರಶ್ನೆಗಳೇನಪ್ಪ ಅಂದರೆ, ನೀವು ಮೊದಲನೇದಾಗಿ ಜನಗಣತಿ ಮಾಡಬೇಕಾದ್ರೆ ಹಿಂದುಳಿದ ಆಯೋಗಕ್ಕೆ ತಾವು ಜನಗಣತಿ ಮಾಡಿ ಅಂತ ಕೇಳ್ಕೊಂಡಿರ್ತೀರಿ. ತದನಂತರ ಕಾಲದಲ್ಲಿ KVನವ್ರು ಬಂದು ಪ್ರತಿ ಮನೆಗೆ ಒಂದು ಬಿಲ್ ಹಾಕುವಂಥ ಕೆಲಸ ಮಾಡಿರ್ತಾರೆ, ಸ್ಟಿಕ್ಕರ್ ಅಂಟಿಸುವಂಥ ಕೆಲಸ. ತದನಂತರ ಕಾಲದಲ್ಲಿ ತಾವು ಗವರ್ನೆನ್ಸ್ಗೆ ಏನು ಹೇಳಿದ್ರಿ, ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊಂಡಿದ್ರಿ. ಆ್ಯಪ್ ಕ್ರಿಯೇಟ್ ಮಾಡೋರು ಯಾರು? ಸರ್ಕಾರದವರಲ್ಲ, ಸರ್ಕಾರೇತರ ಒಂದು ಕಂಪ್ನಿಗೆ, ಖಾಸಗಿ ಕಂಪ್ನಿಯವರು ಆ್ಯಪ್ ಕ್ರಿಯೇಟ್ ಮಾಡ್ತಾರೆ. ತದನಂತರ ಕಾಲದಲ್ಲಿ ನಮ್ಮ ಮನೆಗೆ ಶಿಕ್ಷಕರು ಬರ್ತಾರೆ, ನಮ್ಮ ಮನೆಯ ಎಲ್ಲ ಮಾಹಿತಿನೂ ಕೇಳ್ತಾರೆ. ಈಗ ನಾನು ಸರ್ಕಾರಕ್ಕೆ ನೇರವಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಈಗ ನಾವು ಕೊಟ್ಟಿರುವಂಥ ಮಾಹಿತಿ ಎಷ್ಟರ ಮಟ್ಟಿನ ಗೋಪ್ಯತೆಯನ್ನು ಕಾಪಾಡೋಕ್ಕೆ ಸಾಧ್ಯವಾಗುತ್ತೆ? ಇದು ಸರ್ಕಾರ ಸಾರ್ವಜನಿಕವಾಗಿ ಒಂದು ಉತ್ತರ ಕೊಡಬೇಕಾಗತ್ತೆ. ಎರಡನೇದಾಗಿ ಮತ್ತೆ ನಾನು ಕೇಳ್ತೀನಿ, ಇತ್ತೀಚಿನ ನಾನು TVನಲ್ಲಿ ನೋಡಿದಾಗೆ ಬೆಂಗಳೂರಿನಲ್ಲಿ ಅಲ್ಲೇ ಕೆಲವು ಕಡೆಗೆ ಈಗ ಆಲ್ರೆಡಿ ಮನೆದು ಮಾಡಲಾಗಿದೆ ಅಂತ ಆಗ್ತಾಯಿದ್ರಿ. ಮತ್ತು 22ನೇ ತಾರೀಕು ಶುರು ಮಾಡಬೇಕಾದ್ರೆ ಈಗಾಗಲೇ ಮಾಡಿರುವಂಥದ್ರಲ್ಲಿ ಪಾರದರ್ಶಕತೆ ಯಾವ ರೀತಿ ಇರಲಿಕ್ಕೆ ಸಾಧ್ಯವಾಗುತ್ತೆ? ಅದಲ್ಲದೆ ಮತ್ತೆ ನಾನು ಹೇಳ್ತೀನಿ, ಹಿಂದೆ ಕಾಂತರಾಜ್ ವರದಿ ಸಹಿತ ಕಸದ ಬುಟ್ಟಿಗೆ ಸೇರಿರ್ತದೆ. ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಸಾರ್ವಜನಿಕರ ತೆರಿಗೆ ದುಡ್ಡು ವ್ಯರ್ಥವಾಗ್ತಾ ಇದೆ. ಅದೇ ರೀತಿಯಲ್ಲೇ ಸಹಿತ ಈ ಒಂದು ಮಾಡ್ತಾ ಇರುವಂತಹ ಒಂದು ಯೋಜನೆ ಸಹಿತನೂ ಹಳ್ಳ ಹಿಡಿಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರ ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕು. ಬೇಕಾದರೆ ಇನ್ನೂ ಹೆಚ್ಚಿನ ಸಮಯ ತಗೊಂಡು ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಕೆಲಸ ಮಾಡಬೇಕು ಅಂತ ಸರ್ಕಾರವನ್ನು ನಮ್ಮ ಕರ್ನಾಟಕದ ಎಲ್ಲ ನಾಗರಿಕ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೀನಿ.